ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ವ್ಲಾಗು. ಸೊ ನಿನ್ನೆ ನಾನು ಮೊಳಕೆ ಕಾಳಿಗೆ ಅಂತೇಳಿ ಕಾಳುಗಳೆಲ್ಲ ಉಣಿ ಹಾಕಿ ಮಲ್ಕೊಂಡಿದ್ದೆ. ಸೊ ನೋಡಿ ಚೆನ್ನಾಗಿ ಉಂತಿದೆ. ಇದನ್ನು ಇವಾಗೆಲ್ಲ ನೀರಲ್ಲಿ ಚೆನ್ನಾಗಿ ತೊಳೆದು ಸೊ ಅದನ್ನು ಒಂದು ಬಟ್ಟೆಲಿ ಹಾಕಿ ಗಟ್ಟಿಯಾಗಿ ಕಟ್ಟಿ ಎತ್ತಿಡ್ತಾ ಇದ್ದೀನಿ. ಸೊ ನಾಳೆಗೆ ಮೊಳಕೆ ಬಂದರೆ ಸೊ ಮೊಳಕೆ ಕಾಳು ಸರಿ ಹೋಗುತ್ತೆ ಅಂತೇಳಿ. ಇನ್ನು ನಾನಿವತ್ತು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂಥೇಳಿ ಮೆಂತ್ಯ ಕೂಡ ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಮೆಂತ್ಯ ನೆನೆಸಿಟ್ಟಿರೋದು ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ, ನನ್ನ ಹೇರ್ಗೆ ಸಾಕು ಅಂತ ಹೇಳಿ. ಸೊ ಅದ್ರ ಜೊತೆಗೆ 4-5 ಸಣ್ಣ ಈರುಳ್ಳಿ, ಸ್ವಲ್ಪ ಆಲೋವೆರಾ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಬೇಕು ಅಂದರೆ ದಾಸವಾಳದ ಎಲೆ, ದಾಸವಾಳ ಇದ್ರೂ ಕೂಡ ಹಾಕೋಬೋದು. ಸೊ ನುಣ್ಣಗೆ ಪೇಸ್ಟ್ ಆಗಿದೆ, ಗಮ್ಮಂತ ಚೆನ್ನಾಗಿದೆ. ಸೊ ಇನ್ನು ಅದನ್ನು ನಾನು ನೀಟಾಗಿ ನನ್ನ ಹೇರ್ಗೆ ಹಾಕ್ಕೊಂಡೆ. ಸೊ ಹಾಕ್ಕೊಂಡ್ಮೇಲೆ ಇನ್ನು ನಾನು ತಿಂಡಿಗೆ ಅಂತೇಳಿ ಸ್ವಲ್ಪ ರೈಸ್ ಮಾಡಿಟ್ಕೊಂಡೆ. ಸೊ ಸಂಡೇ ಆದ್ದರಿಂದ ಎಗ್ ರೈಸ್ ಬೇಕು ಅಂತ ಕೇಳಿದ್ರು. ಸೊ ಹೋಮ್ ಮೇಡ್ ಎಗ್ ರೈಸು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಅಂತೇಳಿ ಮನೇಲೇ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಗ್ ರೈಸ್ ಮಾಡೋದಕ್ಕೆ ಸೊ ಏನೇನು ತರಕಾರಿ ಬೇಕು ಇನ್ನೂ ಎಲ್ಲ ರೆಡಿ ಮಾಡಿಟ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಫಸ್ಟು ನಾವು ಎಣ್ಣೆಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ನಾವು ಸ್ವಲ್ಪ ಹೈ ಫ್ಲೇಮಲ್ಲೇ ಎಲ್ಲನೂ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ. ಇನ್ನು ಹೈ ಫ್ಲೇಮಲ್ಲೇ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೇ ಕೋಸು, ದಪ್ಪಮೆಣ್ಸಿನ್ಕಾಯಿ, ಕ್ಯಾರೆಟು, 1-2 ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಇನ್ನು ಇದು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಬಾಡೋವರೆಗೂ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದೇನೋ ತರಕಾರಿ ತುಂಬಾ ಬೇಯಬೇಕು ಅಂತೇನಿಲ್ಲ, ಸೊ ಅರ್ಧ ಬೆಂದರೂ ಸಾಕು. ಇನ್ನು ಅದ್ರ ಜೊತೆಗೆ ನಾನು ಏನು ಪೇಸ್ಟ್ ರುಬ್ಬಿಟ್ಕೊಂಡಿದ್ದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಡೈರೆಕ್ಟಾಗಿ ಕೂಡ ಹಾಕೋರು ಹಾಕ್ಬೋದು. ಸೊ ನಮ್ಮ ಮನೇಲಿ ಬಾಯಿ ಸಿಗುತ್ತೆ, ಜೊತೆಗೆ ಬೀನ್ಸು ಹಸಿಮೆಣ್ಸಿನ್ಕಾಯಿ ಒಂದೇ ಕಲರ್ ಇರುತ್ತೆ ಅಂತ ಹೇಳಿ ಸೊ ನಾನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇನ್ನು ಅದ್ರ ಜೊತೆಗೆ ಒಂದು 4-5 ಮೊಟ್ಟೆ ಹಾಕೋತಾ ಇದ್ದೀನಿ. ಸೊ ಮೊಟ್ಟೆನ ನಾನು ಡೈರೆಕ್ಟಾಗಿ ಇಲ್ಲಿ ಹಾಕೋತಾ ಇಲ್ಲ, ಸೊ ಅದನ್ನು ಒಂದು ಬೌಲ್ಗೆ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಮಾಡ್ಕೊಂಡಾಗ ನಿಮಗೆ ಸೊ ಅದೇನಿದೆ ಒಳಗಡೆ ಎಲ್ಲೋ ಭಾಗ ಮತ್ತು ವೈಟ್ ಭಾಗ ನೀಟಾಗಿ ಮಿಕ್ಸ್ ಆಗಿರುತ್ತೆ. ಇನ್ನು ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ನಾವು ಅದನ್ನು ಬೇಯಿಸ್ಕೋಬಾರ್ದು, ಅದು ಜಾಸ್ತಿ ಬೇಯಿಸ್ಕೊಂಡ್ರೆ ಹೆಗ್ಬುರ್ಜಿ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಅರ್ಧ ಬೇಯಿಸ್ಕೊಂಡ್ರೂ ಸಾಕು. ಸೊ ಒಂದು 50% ಮೊಟ್ಟೆ ಬೆಂದಿದೆ ಅಂದಾಗ ನಾವು ರೈಸ್ ಹಾಕ್ಕೋಬೇಕು. ರೈಸ್ ಹಾಕ್ಕೊಂಡು ಆದಮೇಲೆ ಅದ್ರ ಜೊತೆ ಗರಂ ಮಸಾಲ ಪೌಡ್ರು, ಒಂದು ಸ್ವಲ್ಪ ಚಿಕನ್ ಪೌಡ್ರು, ನಿಮಗೆ ಎಷ್ಟು ಖಾರ ಬೇಕೋ ಅದು ನೋಡಿಕೊಂಡು ಚಿಲ್ಲಿ ಪೌಡ್ರು. ಸೊ ಇದನ್ನು ಇಷ್ಟು ಹಾಕ್ಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ತರಕಾರಿಗೆ ಬೇಕಾದರೂ ಉಪ್ಪು ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವು ಮೊಟ್ಟೆನ ಅರ್ಧ ಬೇಯಿಸ್ಕೊಂಡಿರೋದ್ರಿಂದ ಸೊ ಸ್ವಲ್ಪ ನಾವು ಅನ್ನನ ನಿಧಾನಕ್ಕೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಇನ್ನು ಆಪ್ಷನಲ್ಲು ಬೇಕು ಅಂದರೆ ಸೋಯಾ ಸಾಸು ಪ್ಲಸ್ಸು ಏನಿದೆ ಟೊಮೆಟೊ ಸಾಸು ಹಾಕೋಬೋದು, ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ಇನ್ನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಸೊ ಫ್ರೆಶ್ ಆಗಿದೆ, ಟೇಸ್ಟಿಯಾಗಿರುತ್ತೆ. ಸೊ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇನ್ನು ಒಳ್ಳೆ ತಿಂಡಿ ಆಯಿತು. ಸೊ ನಾನು ಎಲ್ಲ ತಿಂಡಿ ಮುಗಿಸ್ಕೊಂಡು ಎಲ್ರಿಗೂ ತಿಂಡಿ ಹಾಕ್ಕೊಟ್ಟು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ನಾನು ಇದು ಎಕ್ಸಿಬಿಷನ್ ಗ್ರೌಂಡಿಗೆ ಬಂದೆ. ಎಕ್ಸಿಬಿಷನ್ ಗ್ರೌಂಡಲ್ಲಿ ಇದು ಕೋಪರೇಟಿವ್ ಬ್ಯಾಂಕಲ್ಲಿ ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಸೊ ಅಂಥವ್ರಿಗೆ ಇವತ್ತು ಸ್ವೀಟು ಮತ್ತು ಖಾರನ ಹಂಚ್ತಾಯಿದ್ರು. ಇದು ಪ್ರತಿ ವರ್ಷ ಕೂಡ ಈ ಥರ ಹಂಚ್ತಾರೆ. ಲಾಸ್ಟ್ ಇಯರ್ ಕೂಡ ಹಂಚಿದ್ರು, ಅದು ಕೂಡ ಇಲ್ಲೇ ಆಗಿತ್ತು. ಏಕೆಂದರೆ ಸುಮಾರು ನನಗೆ ಗೊತ್ತಿರೋಂಗೆ ಒಂದು 50,000 ಜನ ಮೇಲೆ ಇಲ್ಲಿ ಮೆಂಬರ್ಶಿಪ್ ಇದ್ದಾರೆ. ಸೊ ಹಾಗಾಗಿ ಸೊ ಅವರೆಲ್ರಿಗೂ ಕೂಡ ಒಂದು ಅರ್ಧ kg ಸ್ವೀಟು ಪ್ಲಸ್ಸು ಖಾರನ ಕೊಡ್ತಾರೆ. ಸೊ ಮೆಂಬರ್ಶಿಪ್ ಇರೋರಿಗೆ ಮಾತ್ರ. ಸೊ ಮೆಂಬರ್ಶಿಪ್ ಇರೋರು ಆ ಒಂದು ಏನು ಮೆಂಬರ್ಶಿಪ್ ಬುಕ್ ಇರುತ್ತೆ ಅದನ್ನು ತೊಗೊಂಡೋಗ್ಬೇಕಾಗತ್ತೆ. ಪ್ಲಸ್ ಒಂದು ಪಾಸ್ಬುಕ್ ಕೊಟ್ಟಿರ್ತಾರೆ, ಪ್ಲಸ್ ಒಂದು ID ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಯಾವ್ದಾದ್ರು ಒಂದು ತೊಗೊಂಡೋದ್ರೂ ಸಾಕು, ಯಾಕೆಂದರೆ ಅವ್ರಿಗೆ ID ನಂಬರ್ ಬೇಕಾಗಿರುತ್ತೆ. ID ನಂಬರ್ ಕೊಟ್ಟು ನಾವು ಒಂದು ಟೋಕನ್ನ ತೊಗೋಬೇಕು. ಆ ಟೋಕನ್ನ ನಾವು ಅಲ್ಲೊಂದು 4-5 ವೆರೈಟಿ ಆಫ್ ಸ್ವೀಟ್ ಸ್ಟಾಲ್ಗಳಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಬಾಂಬೆ ಟಿಫಾನಿಸ್ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಸೊ ಈ ಥರ ಕ್ರಾಂತಿ ಸ್ವೀಟು, ನಾರಾಯಣ್ ಸ್ವೀಟು, ಸೊ ಈ ಥರ ಬೇರೆ ಬೇರೆ ಸ್ವೀಟ್ಸ್ಗೆ ನಾವು ಹೋಗಿ ಆ ಟೋಕನ್ನ ಕೊಟ್ಟರೆ ನಮ್ಮ ಒಂದು ಏನಿರುತ್ತೆ ಸೊ ನಮಗೆ ಆ ಒಂದು ಪ್ಯಾಕೆಟ್ನ ಕೊಡ್ತಾರೆ. ಸೊ ಇಲ್ಲಿ ಒಂದೇ ಕಡೆ ಎಲ್ಲರೂ ಹೋಗೋಕ್ಕಾಗಲ್ಲ. ಸೊ ಒಂದೊಂದು ಭಾಗದಲ್ಲಿ ಒಬ್ಬೊಬ್ರಿಗೆ ಅಂತಿರುತ್ತೆ. ಅಂದರೆ ಇಷ್ಟು 1000 ಜನಕ್ಕೆ ಒಂದು ಕಡೆ ಅಂತ ಮಾಡಿರ್ತಾರೆ. ಸೊ ಒಂದೊಂದು ಕಡೆ ನಾವು ಹೋಗಿ ತೊಗೋಬೇಕು. ಸೊ ಫೈನಲಿ ಸೊ ಎಲ್ಲ ನೀಟಾಗಿ ತೊಗೊಂಡೆ. ಸೊ ಅಲ್ಲಿಂದ ಸೊ ಮಧ್ಯಾಹ್ನ ಆಯಿತು, ಸ್ವಲ್ಪ ಆ್ಯಕ್ಟಿವಿಟಿ ಮಾಡಬೇಕಿತ್ತು ಅಂತೇಳಿ ಸ್ವಲ್ಪ ಆ್ಯಕ್ಟಿವಿಟಿ ಕೂಡ ಮುಗಿಸ್ಕೊಂಡು ಸೊ ಅಲ್ಲಿಂದ ಲೆಮನ್ ತ್ರೀಲಿ ಮಂಡಿ ಬಿರಿಯಾನಿ ಅಂತ ಹೊಸ್ದಾಗೇನೋ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ನೋಡು ಇರಲಿಲ್ಲ, ತಿಂದು ಇರಲಿಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಬಂದ್ವಿ.
ಇದಂತೂ ತುಂಬಾ ಜಾಸ್ತಿನೇ ಕೊಟ್ಟಿದ್ದರು ರೈಸು. ಸೊ ಚಿಕನ್ ಪೀಸೆಲ್ಲ ಚೆನ್ನಾಗಿತ್ತು, ನನಗೆ ರೈಸೇನು ಇಷ್ಟ ಆಗಲಿಲ್ಲ. ಸರಿ ಅಂತೇಳಿ ಸ್ವಲ್ಪ ತಿಂದ್ಕೊಂಡು ಅಲ್ಲಿಂದ ಹೊರಟೆ. ಇನ್ನು ನನ್ನ ಮಗಳು ಕೂಡ ಬರ್ತೀನಿ ಅಂದಳು. ಸರಿ ಅಂಥೇಳಿ ಸೊ ಅವಳು ಕರ್ಕೊಂಡು ಹೊರಡೋಣ ಅಂಥೇಳಿ ಹೊರಟೆ. ಸೊ ಇದು ಬಂದು ಯೂನಿವರ್ಸಿಟಿ ಗ್ರೌಂಡು. ಸೊ ಇಲ್ಲಿಂದ ನಾನು ಅಮ್ಮನ ಮನೆ ಇರೋದು ಇದೇ ರೋಡಲ್ಲಿ. ಸರಿ ಅಂತೇಳಿ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬರೋಣ ಅಂತ ಬರ್ತಾಯಿದ್ವಿ. ಆನ್ ದ ವೇ ಬರಬೇಕಾದ್ರೆ ಗಣಪತಿ ವಿಸರ್ಜನೆ ಕೂಡ ಮಾಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಮಗಳು ಪನ್ನೀರ್ ಬೇಕು ಅಂತ ಕೇಳಿದ್ಲು. ಪನ್ನೀರ್ ತೊಗೊಂಡು ಮನೆಗೆ ಬಂದೆ. ಇನ್ನು ಮನೆಯಲ್ಲಿ ಸ್ವಲ್ಪ ಅಡುಗೆ ಮಾಡಬೇಕಿತ್ತು. ಚಿಕನ್ ಬೇಕು ಅಂತ ಕೇಳಿದ್ರು ಅಂತೇಳಿ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚೆನ್ನಾಗಿ ನೀರು ಸುಡಿಸಿ ಅದಕ್ಕೆ ಎಣ್ಣೆ, ಸ್ವಲ್ಪ ಪೆಪ್ಪರು, ಸಾಲ್ಟು ಮತ್ತು ಟರ್ಮರಿಕ್ ಪೌಡರು ಅಂದರೆ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫಸ್ಟು ಅದನ್ನು ಹುರ್ಕೋತಾ ಇದ್ದೀನಿ. ಈ ಮಿಕ್ಸಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಚಿಕನ್ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ ಕೂಡ ಚೆನ್ನಾಗಿ ಅದು ಇಟ್ಕೊಳ್ಳುತ್ತೆ ಅಂತೇಳಿ. ಇನ್ನು ಅದಾದಮೇಲೆ ಚಿಲ್ಲಿ. ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ನಾವು ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡ ಪೀಸ್ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ಅದು ಚೆನ್ನಾಗಿ ಬೆಂದ ಮೇಲೆ ಕೈ ಸಿಗುತ್ತೆ. ಎತ್ತಾಕ್ಬೋದು ಹೊರಗಡೆಗೆ ಅಂತೇಳಿ. ಇನ್ನು ಅದಾದಮೇಲೆ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ, ನಾನು ಇಲ್ಲಿ ಒಂದೇ ಈರುಳ್ಳಿ ಹಾಕೋತಾ ಇರೋದು, ಯಾಕಂದರೆ ಒಂದು ಟೈಮ್ಗೆ ನಮಗೆ ಇಷ್ಟೇ ಸಾಕು ಅಂತೇಳಿ. ಇನ್ನು ಈರುಳ್ಳಿ ಸ್ವಲ್ಪ ಬಾಡಬೇಕು, ಇಲ್ಲ ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಸಾಫ್ಟ್ಗಾದಮೇಲೆ 1-2 ಟೊಮೆಟೊ. ಅಂದರೆ ಇದನ್ನು ನಾವು ಎಷ್ಟು ಗ್ರೇವಿ ಬೇಕೋ ಅದನ್ನು ನೋಡ್ಕೊಂಡು ಮಾಡ್ಕೋಬೋದು. ಚಿಕನ್ ಎಷ್ಟಿದ್ರೂ ಓಕೆ. ಇದಕ್ಕೆ ಬೇಕಾದ್ರೆ ಇನ್ನೂ 2 ಈರುಳ್ಳಿ 2 ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಅದು 2 ಟೈಮ್ ಕೂಡ ಆಗುತ್ತೆ. ಇನ್ನು ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟಾಗಿ ಬೇಯುತ್ತೆ. ಇನ್ನು ಸಾಫ್ಟಾಗಿ ಬೆಂದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಅದೆಲ್ಲ ಬೆಂದಮೇಲೆ ಇನ್ನು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು. ನಾನು ಇಲ್ಲಿ ಪೇಸ್ಟ್ ಇರಲಿಲ್ಲ ಅಂತೇಳಿ ಅದನ್ನು ಸ್ವಲ್ಪ ಚೆನ್ನಾಗಿ ಕ್ರಷ್ ಮಾಡಿ ಅಂದರೆ ಚೆಚ್ಕೊಂಡು ಹಾಕೋತಾ ಇದ್ದೀನಿ. ಇನ್ನು ಅದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಕಾಲ ನಾವು ಬೇಯಿಸ್ಕೋಬೇಕು. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಅಂದರೆ ಖಾರಕ್ಕೆ ತಕ್ಕಷ್ಟು ಏನು ಖಾರದ ಪುಡಿ ಬೇಕು ಅಂದರೆ ಮನೇಲಿ ನಾವು ಯಾವ ಖಾರದ ಪುಡಿ ಯೂಸ್ ಮಾಡ್ತೀವಿ ಅದೇ ಪುಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಫ್ರೈದು ಏನು ಅಂಗಡಿಯಿಂದ ಪ್ಯಾಕೆಟ್ ಬರುತ್ತೆ, ಆ ಪ್ಯಾಕೆಟ್ ಮಸಾಲ ಹಾಕ್ತಾಯಿದ್ದೀನಿ. ಇದೊಂದು ಅರ್ಧ ಸ್ಪೂನ್ ಸಾಕು. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರು. ಇದು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತೇಳಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ಇನ್ನು ಅರ್ಧ ಲೋಟ ನೀರು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಬೆಂದು ಚಿಕನ್ಗೆ ಉಪ್ಪು ಖಾರ ಇಟ್ಕೋಬೇಕು. ಇನ್ನು ಇದನ್ನೆಲ್ಲ ಹಾಕಿದ್ಮೇಲೆ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದಿದ್ರೂ ಸಾಕು. 1-2-3 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸಿ ಇಟ್ಟರೆ ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ. ಇನ್ನು ಆ ಗ್ರೇವಿಗೆ ಅನ್ನ, ಗೀ ರೈಸು, ದೋಸೆ, ಚಪಾತಿ, ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಅದರಲ್ಲೂ ಮಳೆ ಬರೋ ಟೈಮಲ್ಲಿ, ಚಳಿ ಟೈಮಲ್ಲಿ ಒಳ್ಳೆ ಗ್ರೇವಿ, ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರು ಗ್ರೇವಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ತಿಂದರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ತಿನ್ನಬೇಕಾದ್ರೆ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇನ್ನು ಹೊರಗಡೆ ಬಂದೆ, ಪೂರ್ತಿ ಮುಂಬೈ ಚಾಟ್ಸ್ ಅಂತೂ ಫುಲ್ಲು ಫಿಲ್ಲಾಗಿತ್ತು. ಸರಿ ಅಂತೇಳಿ ಗಣಪತಿ ವಿಸರ್ಜನೆ ಹೋಗ್ತಾಯಿತ್ತು. ಅದನ್ನು ನೋಡಿಕೊಂಡು ಒಳಗಡೆ ಬಂದೆ. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಚಿಕನ್ ಗ್ರೇವಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇನ್ನು ಒಂದೇ ಒಂದು ಮಿಸ್ಸಿಂಗು ಸೌತೆಕಾಯಿ. ಸೌತೆಕಾಯಿ ಇದ್ದಿದ್ರೆ ತುಂಬಾ ಇನ್ನೂ ಚೆನ್ನಾಗಿರೋದು.